ಇಲ್ರಿ ಗೌಡ್ರ ನನಗಂದ್ರೆ ಈಗಿನ ಜೋಡ ಬದುಕಾಕ ಆಗೋದಿಲ್ರಿ ಗೌಡ್ರ, ಆಗೋದಿಲ್ಲ. ನನ್ನ ನಂಬಿಕೆಗೆ ಒಂದು ಸತಿ ಪೆಟ್ಟು ಬಿದ್ದ ರಗಡೆ ಆಗೈತ್ರಿ ಗೌಡ್ರ. ಇನ್ನೊಂದು ಸತ ನನ್ನ ನಂಬಿಕೆಗೆ ಪೆಟ್ಟು ಬಿದ್ದಿಕೆಂದ್ರೆ ನನ್ನ ಸಂಸಾರ ನನ್ನ ಜೀವನನೇ ಹಾಳಾಗೋದು ನನಗೆ ಬೇಕಾಗಿಲ್ರಿ ಗೌಡ್ರ. ಬ್ಯಾಡ್ರಿ ನನಗೆ. ನಾವು ಒಬ್ಬನೇ ಆರಾಮ್ ಜೀವನ ಮಾಡ್ಕೊಂಡು ಆರಾಮ್ ಇರ್ತೀನಿ ರೀ. ನಾನು ಈಗಿನ ಸವಾಸ ಬ್ಯಾಡ್ರಿ ಗೌಡ್ರ, ಬ್ಯಾಡ್ರಿ ನನಗೆ. ರೀ ನಾ ತಪ್ಪು ಮಾಡಿದ ತಿದ್ದುಕೊಂಡು ಮುಂದೆ ಹೋಗ್ತೀನಿ. ಹಿಂಗ ಅನ್ಬೇಡ್ರಿ ನನಗರ ನಿಮ್ಮನ್ನ ಬಿಟ್ಟು ಯಾರದಾರ ಹೇಳ್ರಿ. ರೀ ಇದು ಒಂದು ಸತ ನನ್ನ ಕ್ಷಮಿಸಿಬಿಡ್ರಿ. ಏ ನಿಮ್ಮ ಮೌನಣಿನ ನೀನು ಇವೆಲ್ಲ ನಾಟಕಗಳು ನೋಡಿ ನಾನು ಮ್ಯಾಗೇಳ ನನ್ನ ಕಾಲು ಹಿಡಿದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನೀ ಬ್ಯಾಡ ಅಂದ್ರೆ ಬ್ಯಾಡ ನನಗೆ. ಹೋಗ ಯಾರ್ಯಾರ ಜೋಡ ಏನೇನು ಮಾಡ್ತಿ ಮಾಡು. ನಿನ್ನ ಮದುವೆಕ್ಕೆ ಆಗ. ಇನ್ನು ಮುಂದೆ ಕೇಳೋರು ಇರಲ್ಲ, ಹೇಳೋರು ಇರಲ್ಲ. ನಿನ್ನ ಇಷ್ಟದ ಪ್ರಕಾರ ನೀ ಇದ್ದು ಬಿಡು. ನನ್ನ ಜೀವನದ ಬಂದ ಕೇಸಿಂದ್ರೆ ಇನ್ನ ಇಟ್ಟು ನನ್ನ ಜೀವನ ಹಾ ಮಾಡಬೇಡ, ಬಿಟ್ಟು ಬಿಡು ನನ್ನ ಪಾಡಿಗೆ. ಗೌಡ್ರ ಆಗುದಿಲ್ಲ ಅಂದ್ರೆ ಆಗುದಿಲ್ರಿ ಗೌಡ್ರ ನನಗೆ. ಹಂಗಂದ್ರೆ ಹೆಂಗೆ ಘೋಷಿತಪ್ಪ? ಅಲ್ಲ ಮತ್ತೆ ಇಲ್ಲಿ ನ್ಯಾಯ ಮಾಡಕ್ ನಮ್ಮನೆ ಕಲಿಸ್ಬೇಕಾಗಿತ್ತು. ಬ್ಯಾಡ ಅಂದ್ರೆ ಬಿಟ್ಟು ಬಿಡ್ಬೇಕಿಲ್ಲ. ನೀನೇ ಬ್ಯಾಡ ಅಂದ್ರೆ ಮತ್ತೆ ನಾವು ಏನು ತೀರ್ಪು ಮಾಡ್ಬೇಕಿಲ್ಲಿ? ಹಂಗೆಲ್ಲ ಅನ್ನಕ್ಕೆ ಬರೋದಿಲ್ಲ. ಸುಮ್ಮನೆ ನಿಂದ್ರೆ ನೀನು ಅವೆಲ್ಲ ಮಾತಾಡಿ ಒಂದು ಸರಿಯಾದ ನಿರ್ಧಾರ ತಗೊಂಡು ನಿನ್ನ ಜೀವನಕ್ಕೆ ಒಳ್ಳೇದು ಮಾಡ್ತೇವಿ, ಆಯ್ತಿಲ್ಲ? ಕೈತಕ್ಕ ನಿನ್ನ ಕಾಲು ಬೀಳ್ತೀನಿ. ಕೈತಕ್ಕ ನಿನ್ನ ಕಾಲು ಬೀಳ್ತೀನಿ. ನಂದು ತಪ್ಪಾಗ್ಯದ. ನಾ ಮಾಡಬಾರ ಕೆಲಸ ಮಾಡಿಬಿಟ್ಟೇನಿ. ಈಗ ನೀ ಏನು ಶಿಕ್ಷೆ ಕೊಟ್ರನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಮುಗಿದಿಲ್ಲ. ಆದ್ರೂ ನನ್ನ ಹೊಟ್ಟೆ ಹಾಕೊಂಡು ಕ್ಷಮಿಸ್ಕೇಸಿಂದ್ರೆ ನನ್ನ ಗಂಡ ಹೇಳಾಕೈತಕ್ಕ. ಹೇಳ ಇದು ಒಂದೇ ಒಂದು ನನಗೆ ಕ್ಷಮಿಸಿ ನನ್ನ ಜೊತೆ ಜೀವನ ಮಾಡಕ್ ಹೇಳಾಕೈತಕ್ಕ. ಹೇಳ. ನಂಬಬೇಡ ಕೈತಕ್ಕ, ನಂಬಬೇಡ. ಹಗರಿಲ್ಲಕ್ಕೆ ಹೇಳ್ಬಿಟ್ಟಿ. ಹಗರಿಲ್ಲ ನನಗೆ. ಯಾಕೆ ಇವ್ರಿಬ್ರು ಏನ ಪಲಾನ ಮಾಡ್ಕೊಳಕೇಸಂದ್ರೆ ನಾಟಕ ಮಾಡಕತ್ತಾರ ಅನ್ಸಕತೈತಿ. ಯಾಕಂದ್ರೆ ಇವ ಶಿವಪ್ಪನ ಹಗರಿಲ್ಲ ಇಟ್ಟು ಜಲ್ದಿ ಆಕಿನೆಲ್ಲ ಬಿಟ್ಟು ಕೊಡವಲ್ಲ. ಈಗ ನೀನು ಜೋಳ ಸಂಸಾರ ಮಾಡ್ತೀನಂತ ಹೇಳಿ ಇಲ್ಲಿ 4 ಮಂದಿ ಹೇಳಾಕತ್ತಾನಂದ್ರೆ ಏನೇ ಐತೆ ಅನ್ಸಕತ್ತದ. ಏನ್ರಿ ಯಾಕಾರ ನೀವ ಏನು ಮಾತಾಡಕತ್ತೀರಿ? ನೀವ ನನ್ನ ತಪ್ಪಿಂದರಿವ ನನಗಾಗ್ಯದ್ರಿ. ನಾನು ನನ್ನ ಕೈತಾನ್ ಜೋಡ ಸಂಸಾರ ಮಾಡ್ತೀನಿ. ಈಗ ನಮ್ಮದೇ ಆದಂಥದ್ದು ಒಂದು ಕೋಸು ಹುಟ್ಟಾಕತೈತಿ. ನಾನು ನೆಟ್ಟಗಿರ್ಬೇಕತ್ತಾರ ನಾ ಮಾಡಿದ್ರೆ ನೀವೇನ್ರಿ ಏನು ಮಾತಾಡಕತ್ತೀರಿ? ನಾ ಬದ್ಲಾಗಿನಿ. ನನಗೆ ಗೊತ್ತೇ ನೀಲಮ್ಮಕ್ಕ, ನನಗೆ ಗೊತ್ತೆ ನನ್ನ ಮ್ಯಾಗ ನಿನಗೆ ಸಿಟ್ಟು ಭಾಳ ಐತೆ ಹೇಳಿ ನನಗೆ ಗೊತ್ತೆ. ಆದ್ರೆ ನೀಲಮ್ಮಕ್ಕ ನಾ ಬದ್ಲಾಗಿನಿ. ಬೇಕಂದ್ರೆ ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಂತ ಹೇಳ್ರಿ. ಹಂಗೆ ಮಾಡಬೇಡ್ರಿ. ನನಗೆ ಅಪ್ಪ ಅವ್ವ ಯಾರು ಇಲ್ವೇ. ನನ್ನ ಗಂಡನೇ ಎಲ್ಲ ನನಗೆ. ಈಗ ನನ್ನ ಗಂಡ ಮನೆ ಬಿಟ್ಟು ಹೊರಗೆ ಹೋಗಂದ್ರೆ ಬೀದಿ ಪಾಲಾಗಿ ಹೋಗ್ತೀನಿ ನಾನು. ಹಂಗೆ ಮಾಡಬೇಡ್ರಿ. ಏನವ ತಂಗಿ ನಿಂದು ಏನು ನಿರ್ಧಾರ ನೀನು ಹೇಳ್ಬಿಡ. ಅವ ಸಿದ್ದಪ್ಪ ನೋಡಿದ್ರೆ ಏನ್ ಬ್ಯಾಡ ನಾಕತ್ತಾನ. ನಿನ್ನ ಗಂಡ ಬೇಕಾ ಬೇಡ? ಬೇಕ್ರಿ. ನನ್ನ ಗಂಡ ನನಗೆ ಬೇಕ್ರಿ. ಆದ್ರೆ ನನ್ನ ಸಂಬಂಧ ನನ್ನ ಗಂಡನ ಬೇಕಂತ ಹೇಳಕತ್ತಿಲ್ರಿ. ನನ್ನ ಹೊಟ್ಟಾಗ ಹುಟ್ಟಾಕತ್ತೈತಲ್ರಿ ಕೂಸ, ಅದ್ರ ಸಂಬಂಧ ಗಂಡ ಬೇಕನ್ನಕತ್ತೀನ್ರಿ. ನನ್ನ ಹೊಟ್ಟಾಗ ಒಂದ ಕೂಸು ಹುಟ್ಲಿಕ್ಕಂದ್ರೆ ಇವನು ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಿದೆ. ನನಗೆ ಯಾ ಗಂಡನು ಬೇಕಾಗಿದ್ದಿಲ್ರಿ. ಆದ್ರೆ ಈ ಹೊಟ್ಟಾಗ ಕೂಸು ಇಟ್ಕೊಂಡಿಕೆಸಿಂದ್ರೆ ಗಂಡ ಇರ್ಲಾರ್ದ ಸಂಸಾರ ಮಾಡಿದ್ರೆ 4 ಮಂದಿ ಏನ್ ಅನ್ನಕಿಲ್ರಿ. ಬೇಕ್ರಿ ನನಗೆ. ಅದಕ್ಕೆ ನನ್ನ ಗಂಡ ನನಗೆ ಬೇಕ್ರಿ. ನೋಡು ಶಿವಪ್ಪ, ನೋಡು ನಿನ್ನ ಹೆಂಡತಿ ಗುಣ ನೋಡು. ಇಂಥ ಬಂಗಾರ ಅಂತ ಹುಡುಗಿಗೆ ಮೋಸ ಮಾಡಕ್ಕೆ ಹೆಂಗೆ ಮನಸ್ಸು ಬತ್ತು? ನಿನ್ನ ಮುಖ ನೋಡಕತ್ರ ನನಗೆ ಅಸಹ್ಯ ಆಗಕತ್ತದ. ಇಟ್ಟೆಲ್ಲ ಆದ್ರೂ ಗಂಡು ಬೇಕನ್ನಕತ್ತಾಳ ನಿನ್ನ ಹೆಂಡತಿ. ಇಟ್ಟರ ಮ್ಯಾಗ ತಿಳ್ಕೊಂಡು ಕೇಸಿಂದ್ರೆ ನಿನ್ನ ಹೆಂಡತಿ ಜೋಡ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೊಕ್ಕಿಯೋ ಮುಂದೆ ಮತ್ತೆ ಏನಾರ ಘಟನೆ ನಮ್ಮ ಮುಂದೆ ಕಂಡು ಬರ್ತು ನಾವಂತರೂ ಗೊತ್ತೈತಲ್ಲ ದಂಡಮ್ ದಶ್ಕೊಂಡಮ್ಮ ನೆನಪಿಟ್ಕೊಂಡು ಬಿಡು ನೀನು. ಕೈತಾ ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ನಾ ಮಾಡಿದ ತಪ್ಪು ತಿದ್ಕೊಂಡು ಹೋಗ್ತೀನಿ. ಇಷ್ಟೆಲ್ಲ ತಪ್ಪು ಮಾಡಿದ್ರು ನೀ ನನಗೆ ಬಿಟ್ಟುಕೊಡ್ಲಿಲ್ಲ. ನನಗೆ ಎಲ್ಲರೂ ಹೋಯ್ತು, ಅರಿವಾಯ್ತು. ಇನ್ನು ಮುಂದೆ ನಿನ್ನ ಬಿಟ್ಟು ಕಿಸಿಂದ್ರೆ ಯಾರು ಕಣ್ಣಿಯ ದಿಸದೇಕ ನೋಡೋದಿಲ್ಲ. ತಪ್ಪು ಮಾಡೀನಿ. ಇಲ್ಲಿಗೆ ಇವತ್ತಿಗೆ ಏನು ಶಿಕ್ಷೆ ಕೊಡು ಅನುಭವಿಸಿ ಎಲ್ಲ ಇಲ್ಲೇ ಬಿಟ್ಟು ಕೇಸಿಂದ್ರೆ ಇನ್ನು ಮುಂದೆ ಹೊಸ ಜೀವನ ಮಾಡ್ತೀನಿ ನಾನು. ತಪ್ಪಾಗ್ಯದ. ಇಂಥ ಬಂಗಾರ ಅಂತ ಹೆಂಡತಿ ಮೋಸ ಮಾಡಿ ನಂದ ಮ್ಯಾಗ ದೇವ್ರ ನೋಡ್ಕೋತಾನೆ. ನನಗೆ ಶಿಕ್ಷೆ ಕೊಡ್ತಾನೆ. ನಿಮ್ಮ ಮುಸ್ಲಿ ಕಣ್ಣೀರಿಗೆ ನಾ ಎಲ್ಲ ಬೆರಗಾಗ್ತೀನಿ ಅಂತ ತಿಳ್ದಿರಿ ನೀವು. ನಿಮ್ಮ ಗುಣಗಳು ನನಗೆ ಗೊತ್ತದಾವ. ಇದನ್ನೆಲ್ಲ ನಾ ನಂಬೋದಿಲ್ಲ. ತಿಳ್ಕೊಂಬಿಡ್ರಿ ನೀವು. ನಾ ಏನಾರ ಒಬ್ಬಕಿನೇ ಇದ್ದೆ ಅಂದ್ರೆ ನಿಮ್ಗೆ ಯಾ ಕಾರಣಕ್ಕೂ ಒಪ್ಪಗೋತಿದ್ದಿದ್ದಿಲ್ಲ. ಗಂಡ ಬ್ಯಾಡ ಅದು ಕುಂದಿರ್ತಿದ್ದೆ ನಾನು ಸಿದ್ದಪ್ಪಣ್ಣ ನಂಗೆ. ಆದ್ರೆ ನನ್ನ ಹೊಟ್ಟೆ ಕೂಸೈತಲ್ಲ, ಈ ಕೂಸಿಗೆ ಅಪ್ಪ ಯಾರತಿ ಕೇಳಿದ್ರೆ ತೋರ್ಸಾಕಾರ ಬೇಕಲ್ಲ. ಅದ್ರ ಸಂಬಂಧ ನಾನು ಬೇಕತ್ ಒಪ್ಕೊಂಡಿನಿ. ಇದನ್ನ ಮರಿಬೇಡ್ರಿ. ಆದ್ರೆ ಇನ್ನೊಮ್ಮೆ ಇಂಥದ್ದು ಏನಾರ ಘಟನೆ ನನ್ನ ಮುಂದೆ ಕಂಡು ಬರಲಿ. ಆಮ್ಯಾಗ ಈ 2ನೇ ಮುಖ ನೋಡಿರಿ, ಅವಾಗ ನೋಡಾಕತ್ರ ನಿಮ್ಮ ಕತಿ ಮುಗಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕೈತಾನ ಅಲ್ಲ. ಮತ್ತೆ ತಂಗಿ ನೀ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ. ಇನ್ನೊಮ್ಮೆ ಇಂಥ ಘಟನೆ ಕಂಡು ಬರ್ತಂತಿಕೋ ನಾವೇನು ಶಿಕ್ಷೆ ಕೊಡಬೇಕು ಏನು ಮಾಡ್ತೀವಿ ಅದು ನೀನ ನೋಡಕತ್ತೈತೆ. ಆದ್ರೆ ಈಗ ತಪ್ಪಾಗ್ಯದಂತ ಒಪ್ಕೊಳಕತ್ತಾನಲ್ಲ, ಏನೋ ನಿನಗೂ ಗಂಡ ಬೇಕೇ ಅನ್ನಕತ್ತಿ. ತಪ್ಪಾಗ್ಯದಂತ ಅವನು ಒಪ್ಕೊಳಕತ್ತಾನ. ನೋಡ್ರವ ಇಬ್ರು ಚಂದಾಗ ಸಂಸಾರ ಮಾಡ್ಕೊಂಡು ಹೋರಿ. ಸಂಸಾರ ಅಂದ್ಮ್ಯಾಗ ಒಂದು ಬರುದು ಒಂದು ಹೋಗುದು ಇದ್ದೇ ಇರ್ತವ. ಆದ್ರೆ ಇನ್ನು ಮುಂದೆ ಶಿವಪ್ಪ ನೀ ಹುಷಾರಾಗಿ ನೀ ಚಂದಾಗ ಇರ್ಬೇಕಪ್ಪ. ಆಯ್ತ್ರಿ ಗೌಡ್ರೆ, ಆಯ್ತ್ರಿ. ಇನ್ನು ಮುಂದೆ ನನ್ನ ಹೆಂಡತಿನ ಬಂಗಾರದಂಗೆ ಸಾಕ್ತೀನಿ ರೀ ಗೌಡ್ರೆ. ನೋಡಪ್ಪ ಸಿದ್ದಪ್ಪ, ಈಗರ ನಿನ್ನ ಮನಸ್ಸು ಚೇಂಜ್ ಆಯ್ತಾ ಇಲ್ಲ?
ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಅಲ್ಲ ನಿಂದು ಒಂದು ಜೀವನ ಐತಿ, ಯಾಕೆ ಹೇಳಾಕತ್ತೇವ ಅನ್ನೋದು ಅರ್ಥ ಮಾಡ್ಕೊ. ಹಾಂ, ಮುಂದೆ ಏನ್ ತಿರ್ಲಿಕ್ಕಂದ್ರೆ ಭಾಳ ಕಷ್ಟ ಪಡೋದಕ್ಕೈತಿ. ನಾವು ನೀ ಹುಟ್ಟದಾಗಿ ಹಿಡಿದು ನೋಡ್ಕೊತ ಬಂದೇವಿ, ಇಟ್ಟಿದಾಗ್ಲೇ ನೋಡ್ಕೊತ ಬಂದೇವಿ. ನಿನಗೆ ಅವ್ವ ಅಪ್ಪ ಇರ್ಲಾರ್ದ ಒಬ್ಬನ ದುಡಿದು ಏನು ಕಷ್ಟ ಅನುಭವಿಸಿ ಅನ್ನೋದು ನಮಗೆ ಗೊತ್ತೈತಿ. ಅದಕ್ಕೆ ಹೇಳಾಕತ್ತೇವಿ. ತಪ್ಪಾಗ್ಯದಂತ ಒಪ್ಕೊಳಕತ್ತಾರಲ್ಲ, ಇದು ಒಂದು ಸತ ಕ್ಷಮಿಸಕ್ಕೆ ಚಿಂದ್ರೆ ನಿನ್ನ ಹಿಂದಿನ ಕ್ಷಮಿಸ್ಬಿಡುವಲ್ಲ. ಹೌದೌದು ಸಿದ್ದಪ್ಪಣ್ಣ, ಹೌದು. ಈಗಾಕಿಗೂ ಅವನು ಇಲ್ಲ ಅಪ್ಪನೂ ಇಲ್ಲ. ಈಗ ಹೋಗಂದ್ರೆ ಅಕ್ಕಿಯರ ಎಲ್ಲಿ ಹೋಗ್ಬೇಕು? ಮಾಡ್ಯಾಳ ತಪ್ಪ, ಇಲ್ಲ ಅನ್ನೋದಿಲ್ಲ. ಆದ್ರೆ ತಪ್ಪಾಗ್ಯದಂತ ಒಪ್ಕೊಳಕತ್ತಾಳ. ನೋಡ, ಇದೊಂದು ಚಾನ್ಸ್ ಕೊಟ್ಟು ನೋಡಲ್ಲ. ಮುಂದಿಂದ ಕಂಚು ಬಾಡ್ಸಿದಪ್ಪ ನೀನು. ಮುಂದೆ ಏನಾರ ಇಂಥ ಘಟನೆ ನಮ್ಮ ಮುಂದೆ ಕಂಡು ಬರ್ತತಿಕೋ, ಅವಾಗ ನಾವಿಬ್ಬರಿಗೆ ಏನು ಶಿಕ್ಷೆ ಕೊಡ್ಬೇಕು ಅನ್ನೋದು ನಾವು ಕೊಡ್ತೇವಿ. ನಮ್ಮ ಮ್ಯಾಗ ನಂಬಿಕೆ ಇತ್ತಂದ್ರೆ ನಿನಗೆ ಒಪ್ಕೊಂಡ್ಬಿಡಪ್ಪ, ನಮ್ಮ ಸಂಬಂಧ ಒಪ್ಕೊಂಡ್ಬಿಡು. ಆದ್ರೆ ರೀ ಗೌಡ್ರ, ಈಗ ನನ್ನ ಮನಸ್ಸಿಗೆ ಆಗೈತಲ್ರಿ ಆ ನೋವ ಸಾಯುತನ ಹೋಗೋದಿಲ್ರಿ ಗೌಡ್ರ. ನಾನು ಯಾರನ್ನು ನಂಬಿದಿಲ್ರಿ, ಅಷ್ಟು ಗೊತ್ತೈತಿಲ್ರಿ ಗೌಡ್ರ. ನಾನು ಒಂದು ದಿನ ಯಾರ ಜೊತೆ ಮಾತಾಡೋದು, ಕಾತಾಡೋದು, ಕುಂದ್ರೋದು, ಮಾಡೋದು ಏನಾರ ಮಾಡ್ತೀನೇನ್ರಿ ಗೌಡ್ರ. ಸಂಸಾರ ಬೇಕಂತ ಹೇಳಿಕೆಸಿಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿಕೆಸಿಂದ್ರೆ ನಾನು ನನ್ನ ಸಂಸಾರಕ್ಕೆ ಮುಂದೆ ತೊಗೊಂಡು ಬರ್ಬೇಕತ್ರ ನಾ ದುಡ್ಯಾಕತ್ರ ಇಂಥ ಕೆಲಸ ಮಾಡ್ಯಾರತ್ತಂದ್ರೆ ಹೆಂಗೆ ಮರ್ಯಾಕೈತ್ರಿ ಗೌಡ್ರಿ, ಹೆಂಗೆ ಮರ್ಯಾಕೈತ್ರಿ. ನಾವು ಒಬ್ಬರೇ ಇದು ಜೀವನ ಮಾಡ್ಕೊಂತೀನಿ, ಎಷ್ಟೋ ಮೇಲ್ ಅನ್ನಿಸ್ತ್ರಿ ಗೌಡ್ರಿ. 4 ಮಂದಿ ಈಗ ಹೆಂಗೆ ನೋಡಾಕಿಲ್ರಿ ನನಗೆ. ನನಗೆ ನೆನೆಸ್ಕೊಂಡ್ರೆ ಜೀವ ಖಜೀಲಾಗಕತ್ತೈತ್ರಿ ಗೌಡ್ರೆ. ಆದ್ರೂ ರೀ ಗೌಡ್ರೆ, ನಿಮ್ಮ ಮಾತಿಗೆ ಇಲ್ಲಿ ನಿಂತಾರಲ್ರಿ ಅಕ್ಕಾರ, ಇವರೆಲ್ಲರ ಮಾತಿಗೆ ಬೆಲೆ ಕೊಟ್ಟಿಸಿಂದ್ರೆ ಒಂದು ಸತಿ ಕ್ಷಮಸಾಕತ್ತೀನಿ ರೀ ನಾನು. ಆದ್ರೆ ಈಕಿನ ಜೋಡ ಇನ್ನು ಮುಂದೆ ಹೆಂಗಿರ್ಬೇಕು ಹಂಗೆ ಇರ್ತೀನಿ ರೀ. ಈಕಿ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಿದ್ಲಂದ್ರೆ ನಾ ಈಕಿನ ಕ್ಷಮಿಸ್ತೀನಿ ರೀ ಗೌಡ್ರೆ. ಇಲ್ಲ ಅಂದ್ರೆ ಬ್ಯಾಡ್ರಿ ನನಗೆ. ಏನವ ತಂಗಿ, ನಿನ್ನ ಗಂಡ ಹೇಳಿ ತಿಳಿತಿಲ್ಲ? ಆಯ್ತ್ರಿ ಗೌಡ್ರ, ಆಯ್ತ್ರಿ. ಅವ್ರು ಹೇಳ್ದ ಕೇಳ್ಕೊಂಡಿದ್ದಿರ್ತೀನಿ ಗೌಡ್ರ. ರೀ ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ. ಇನ್ನು ಮುಂದೆ ನಾ ತಪ್ಪು ಮಾಡೋದಿಲ್ರಿ, ತಪ್ಪು ಮಾಡೋದಿಲ್ಲ. ಇದು ತಪ್ಪು ಮಾಡಿ ನನಗೆ ರಗಡ ರಾಮಾಯಣ ಆಗೋಗೈತ್ರಿ. ಅಂದ್ರೆ ನನಗೆ ಕ್ಷಮಿಸಿದ್ರಲ್ಲ, ನಿಮ್ಮ ಋಣ ಸಾಯತನ ಮರೀದಿಲ್ಲ ಗೌಡ್ರೆ. ನಾನು ಅಷ್ಟೇ ರೀ ಗೌಡ್ರೆ. ನಾ ಎಲ್ಲಿ ಯಾಕೆ ಹೋಗಲೇಕ, ಎಲ್ಲಿ ಯಾಕೆ ಬರಲೇಕ, ಏನು ಯಾಕೆ ಮಾಡಲೇಕ, ಪ್ರತಿಯೊಂದಕ್ಕೂ ನನಗೆ ಪ್ರಶ್ನೆ ಮಾಡಂಗಿಲ್ರಿ ಗೌಡ್ರೆ ಇನ್ನು ಮುಂದೆ. ಇಲ್ಲ ಕೈತಾ, ಇಲ್ಲ, ನಾನು ನಿನಗೆ ಯಾವ ಪ್ರಶ್ನೆನೂ ಮಾಡೋದಿಲ್ಲ. ಇಲ್ಲಿ ಕೇಳ್ರಿ ಇಬ್ರು, ಇನ್ನು ಮುಂದೆ ನಿಮ್ಮ ಸಂಸಾರ ಉಳಿಸ್ಕೊಳ್ಳೋದು ನಿಮ್ಮ ಕೈಯಾಗೈತಿ ನೋಡ್ರಿ. ಮುಂದೆ ಏನು ವಿಚಾರ ಮಾಡ್ತಿರತ್ತೇಳಿ. ಈಗ ನಾವು ತೀರ್ಪು ಕೊಡಾಕತ್ತಿದ್ದು, ನೀ ನಿನ್ನ ಹೆಂಡತಿ ಜೊತೆ ಚಲೋ ಇರ್ಬೇಕು, ನೀ ನಿನ್ನ ಗಂಡನ ಜೊತೆ ಚಲೋ ಇರ್ಬೇಕು. ನಮಗೂ ಅದೇ ಬೇಕಾಗೈತಿ. ನಿಮ್ಮ ಸಂಸಾರ ಚಲೋ ಆದ್ರೆ ಅದರಟ್ಟು ಖುಷಿ ಪಡೋರು ಯಾರು ಇಲ್ಲ ನಮ್ಮ ಮಟ್ಟ. ಏನು ಅದಕ್ಕೆ ಹೇಳಾಕತ್ತೇವಿ ನೋಡ್ರಿ, ವಿಚಾರ ಮಾಡ್ರಿ. ಇನ್ನು ಮುಂದೆ ಮಾಡಿದ ತಪ್ಪ ಇವತ್ತಿಗೆ ಅದನ್ನೆಲ್ಲ ತಲೆಯಾಗಿಂದ ತೆಗೆದುಹಾಕಿ ನಿನ್ನ ಗಂಡನ ಜೊತೆ ನೀ ಸುದ್ದಿಡು, ನಿನ್ನ ಹೆಂಡತಿ ಜೊತೆ ನೀ ಸುದ್ದಿರ್ತಿ ಅಂತೇಳಿ ಅನ್ಕೊಂಡೇವ್ ನಾವ. ಹ್ಞೂ ಗೌಡ್ರೆ. ಆಯ್ತು ರೀ ಗೌಡ್ರೆ. ಇನ್ನು ಮುಂದೆ ತಪ್ಪು ಮಾಡೋದಿಲ್ರಿ ನಾನು, ನನ್ನ ನಂಬ್ರಿ. ಆಯ್ತಾಯ್ತು, ಹೇಳ ಮ್ಯಾಗ ಹೇಳ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ವಿಡಿಯೋ ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಾಕ್ತಿರ್ತೀವಿ ನೋಡಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡ್ರಿ, ಹಿಂಗೆ ಸಪೋರ್ಟ್ ಮಾಡಿರಿ. ಕತೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ.